ಬೇಸಿಗೆ ಟೈಮಲ್ಲೇ ತಿಂಗ್ಳಿಗೆ 2 ಸಲ ಅಂತ ಹುಷಾರು ತಪ್ತೀನಿ ನಾನು. ಅಂಥದ್ರಲ್ಲಿ ಇವಾಗಿನ ವೆದರ್‌ನ ಜಡ್ಜೇ ಮಾಡೋದಕ್ಕಾಗ್ತಿಲ್ಲ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಬರುತ್ತೋ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನಂತೂ ನನಗೆ ಶೀತ, ತಲೆನೋವೆಲ್ಲ ಒಂಥರ ಡೈಲಿ ಬರುತ್ತೆ, ಡೈಲಿ ಹೋಗುತ್ತೆ ಆ ರೀತಿ. ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡಲ್ಲ, ಬರೀ ವೆಜ್ಜಲ್ಲೇ ಎಲ್ಲ ಅಡುಗೆಗಳ್ನೂ ಮಾಡಬೇಕು. ನಮ್ಮ ಅತ್ತಿಗೆ ಊರಿಂದ ಸ್ವಲ್ಪ ಹಸಿ ಅವರೆಕಾಳು, ಅಲಸಂದೆ ಕಾಳು ಎಲ್ಲ ಕೊಟ್ಟು ಕಳಿಸಿದ್ರು. ಭಾನುವಾರದಿಂದನೂ ಬರೀ ಅದನ್ನೇ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಸ್ವಲ್ಪ ಶೀತದ ಥರ, ಹಾಗೆ ಕಣ್ಣೆಲ್ಲ ಕಟ್ತಾ, ಗಂಟಲು ಕಟ್ತಾ ಈ ರೀತಿ ಆಗ್ತಾಯಿದೆ. ಸೊ ನಾನು ಹೀಟಿಗೆ ಆಗಿರ್ಬೋದು ಅಂತ ಹೇಳಿ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೈಟು ನೆನೆಸಿಟ್ಟಿದ್ದೆ. ಅದಕ್ಕೇ ಬೆಳಗ್ಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಇನ್ನು ಇವತ್ತು ಮಂಗಳವಾರ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ತಿಂಡಿಗೆ ಬಂದು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಚಪಾತಿನ ಒಂದು ವಾರದಿಂದನೂ ಮಾಡಬೇಕು ಅಂದ್ಕೊಂಡು ಮಾಡೋದಕ್ಕೆ ಆಗ್ತಿಲ್ಲ. ಅಯ್ಯೋ ಅದು ಮಾಡಿದ್ರಾಯ್ತು, ಇದು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂದ್ಕೊಂಡು ಇದೇ ರೀತಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮನೆ ರೈಸ್ ಎಲ್ಲ ತಿನ್ನೋದಕ್ಕೆ ಯಾರೂ ಬೇಜಾರು ಮಾಡಲ್ಲ, ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ಏನು ತಿಂಡಿ ವಿಚಾರಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗಾಗಿ ಚಿತ್ರಾನ್ನ ಮಾಡಿಬಿಟ್ಟು ಸುನಿ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ಟೀನ ಇಟ್ಕೊಡ್ತಾಯಿದ್ದೀನಿ. ಇದೇನು ಪ್ಯಾಕಲ್ಲೇ ಆಗ್ತಾಯಿದ್ದಾಳೆ ಅಂದ್ಕೋಬೇಡಿ, ವರಲಕ್ಷ್ಮಿ ಹಬ್ಬದ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಗ್ರೋಸರೀಸ್ ಯಾವುದನ್ನೂ ಫಿಲ್ ಮಾಡ್ಕೊಂಡಿಲ್ಲ, ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ